ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗಾಂಧಾರ ಈ ಹೆಸರು ಭಾರತೀಯ ಮಹಾಕಾವ್ಯಗಳಾದ ಮಹಾಭಾರತ ಮತ್ತು ರಾಮಾಯಣಗಳಲ್ಲಿ ಉಲ್ಲೇಖಿಸಲಾದ ಪ್ರಾಚೀನ ಭಾರತೀಯ ಸಾಮ್ರಾಜ್ಯವಾಗಿತ್ತು. ಪಾಂಡವರ ವಿರುದ್ಧ ದುರ್ಯೋಧನನ ಎಲ್ಲಾ ಪಿತೂರಿಗಳ ಮೂಲವೇ ಗಾಂಧಾರ ರಾಜಕುಮಾರ ಶಕುನಿ. ಈತನಿಂದಲೇ ಅಂತಿಮವಾಗಿ ಕುರುಕ್ಷೇತ್ರ ಯುದ್ಧಕ್ಕೂ ಕಾರಣವಾಯಿತು. ಶಕುನಿಯ ಸಹೋದರಿ ಕುರುರಾಜ ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿ. ಅಷ್ಟಕ್ಕೂ ಮಹಾಭಾರತ ಮಾತ್ರವಲ್ಲ, ಇಡೀ ಪೌರಾಣಿಕ ಕಥೆಗಳುದ್ದಕ್ಕೂ ಹಾಗೂ ಆಧುನಿಕ ಜಗತ್ತಿಗೂ ಗಾಂಧಾರದ ಅಸ್ತಿತ್ವದ ಕುರಿತು ನಾನಾ ಚರ್ಚೆಗಳು, ಸಂಶೋಧನೆಗಳು, ಉಲ್ಲೇಖಗಳು ನಡೆದಿರೋದು ಈ ಸ್ಥಳದ ಕುರಿತಾದ ಮಹತ್ವವನ್ನು ಸಾರಿ ಹೇಳುತ್ತೆ. ಬನ್ನಿ, ಹಾಗಿದ್ರೆ ಗಾಂಧಾರದ ಕುರಿತಾದ ಕೆಲವೊಂದಿಷ್ಟು ಕೌತುಕಭರಿತ ಕಥಾನಕಗಳನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ಗಾಂಧಾರದ ಅಸ್ತಿತ್ವದ ಬಗ್ಗೆ ಗಮನಿಸಿದರೆ, ಗಾಂಧಾರವು ಈಗಿನ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದಲ್ಲಿದೆ ಎಂಬುದು ತಜ್ಞರ ಅಭಿಪ್ರಾಯ. ಗಾಂಧಾರದಲ್ಲಿ ಪುಷ್ಕಲಾವತಿ, ತಕ್ಷಶಿಲಾ ಮತ್ತು ಪುರುಷಪುರ ಅಂದರೆ ಪೇಶಾವರಗಳು ಈ ಗಾಂಧಾರ ಸಾಮ್ರಾಜ್ಯದಲ್ಲಿ ನಗರಗಳಾಗಿದ್ವು. ತಕ್ಷಶಿಲವನ್ನು ರಾಮನ ಸಹೋದರ ಭರತ ಸ್ಥಾಪಿಸಿದ. ನಂತರ ಭರತನ ವಂಶಸ್ಥರು ಈ ರಾಜ್ಯವನ್ನ ಆಳಿದ್ರು. ಮಹಾಕಾವ್ಯದ ಅವಧಿಯಲ್ಲಿ ರಾಜ್ಯವನ್ನು ಶಕುನಿಯ ತಂದೆ ಸುವಾಲ ಮತ್ತು ಶಕುನಿಯ ಮಗ ಆಳಿದ್ರು. ಯುಧಿಷ್ಠಿರನ ಅಶ್ವಮೇಧ ಯಜ್ಞಕ್ಕಾಗಿ ಯುದ್ಧಾನಂತರದ ಸೇನಾ ಕಾರ್ಯಾಚರಣೆಯಲ್ಲಿ ಅರ್ಜುನನು ಶಕುನಿಯ ಮಗನನ್ನ ಸೋಲಿಸಿ ರಾಜ್ಯವನ್ನ ವಶಪಡಿಸಿಕೊಂಡ. ಹೀಗೆ ಅರ್ಜುನನ ಸಾಲಿನಲ್ಲಿ ಕುರುರಾಜನಾದ ಜನಮೇಜಯನು ತಕ್ಷಶಿಲವನ್ನ ವಶಪಡಿಸಿಕೊಂಡನು. ಬಹುಶಃ ಆಗ ನಾಗತಕ್ಷಕನು ಗಾಂಧಾರವನ್ನ ಆಳಿದನೆಂಬುದು ಅರಿವಾಗುತ್ತೆ. ಆತ ಸರ್ಪ ಸತ್ರ ಎಂಬ ಹತ್ಯಾಕಾಂಡವನ್ನ ನಡೆಸಿದ, ಅಂದರೆ ಹಾವುಗಳ ವಧೆ. ಇದರಲ್ಲಿ ನಾಗ ಜನಾಂಗವು ಬಹುತೇಕ ನಿರ್ನಾಮವಾಯಿತು. ಈ ಹತ್ಯಾಕಾಂಡವನ್ನ ಆಸ್ತಿಕ ಎಂಬ ಬ್ರಾಹ್ಮಣನು ನಿಲ್ಲಿಸಿದನು. ಯಾಕೆಂದ್ರೆ ಅವನ ತಾಯಿ ನಾಗವಂಶದವಳು. ಪುರಾಣಗಳಲ್ಲಿ ನಾಗಗಳನ್ನು ಅತೀಂದ್ರಿಯ ಮಾನವ ಬುಡಕಟ್ಟು ಎಂದು ಪರಿಗಣಿಸಲಾಗಿದೆ. ನಾಗ ಎಂದರೆ ಅಕ್ಷರಶಃ ಸರ್ಪ ಅಥವಾ ಸರ್ಪದೇವರು ಎಂದರ್ಥ. ನಾಗಗಳು ಹಾವುಗಳನ್ನು ಪೂಜಿಸುವ ಮಹಾಕಾವ್ಯದ ಅವಧಿಯಲ್ಲಿ ಭಾರತದಲ್ಲಿ ವಾಸಿಸ್ತಾ ಇದ್ದ ಜನರ ಗುಂಪಾಗಿರಬಹುದು ಎಂಬುದು ಸಂಶೋಧಕರ ಅಭಿಪ್ರಾಯ. ಹೀಗೆ ನಮ್ಮೆಲ್ಲರಿಗೂ ತಿಳಿದಿರುವಂತೆ ಗಂಧರ್ವರು ಎಂದು ಕರೆಯಲ್ಪಡುವ ಮತ್ತೊಂದು ಅತೀಂದ್ರಿಯರ ಮಾನವ ಬುಡಕಟ್ಟು ಮೂಲತಃ ಗಾಂಧಾರ ಸಾಮ್ರಾಜ್ಯದ ನಿವಾಸಿಗಳೆಂದು ಊಹಿಸಲಾಗಿದೆ. ಅವರನ್ನ ಗಂಧರ್ವರು ಎಂದು ಕರೆಯಲಾಗುತ್ತೆ. ಸಂಗೀತ ಮತ್ತು ಕಲೆಯಲ್ಲಿ ಪಾರಂಗತರಾಗಿದ್ದರು. ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ಹೆಚ್ಚು ಗಾಂಧಾರ ಪ್ರಭಾವವಿದೆ ಎಂಬುದನ್ನು ಇದು ವಿವರಿಸುತ್ತದೆ. ಕುಶಾನ ಯುಗದಲ್ಲಿ ಗಾಂಧಾರ ಶಿಲ್ಪಕಲೆಯು ಪ್ರಸಿದ್ಧವಾಗಿತ್ತು. ಇದು ಗ್ರೀಕ್ ಶಿಲ್ಪಕಲೆಗೆ ಬಹಳ ಹತ್ತಿರದಲ್ಲಿದೆ. ಯಾದವ ಮುಖ್ಯಸ್ಥ ಬಲರಾಮನು ಸರಸ್ವತಿ ನದಿಯ ಜಲಾನಯನ ಪ್ರದೇಶದ ಮೇಲೆ ತನ್ನ ತೀರ್ಥಯಾತ್ರೆಯ ಸಮಯದಲ್ಲಿ ಗಾಂಧಾರದಿಂದ ಸ್ವಲ್ಪ ದೂರದಲ್ಲಿರುವ ಸರಸ್ವತಿಯ ನದಿಯ ದಡದಲ್ಲಿ ಅನೇಕ ಗಂಧರ್ವ ವಸುಹತುಗಳನ್ನು ನೋಡಿದ ಎಂದು ಉಲ್ಲೇಖಿತವಾಗಿದೆ. ಗಂಧರ್ವ ಕಾಳಿ ಮತ್ತು ದ್ವಾಪರ, ಬಹುಶಃ ಇವರೆಲ್ಲರೂ ಗಾಂಧಾರದ ರಾಜಕುಮಾರರು. ಕೊನೆಯ 2 ಯುಗಗಳು ಅವರ ಹೆಸರನ್ನ ಮತ್ತಷ್ಟು ಬಲಪಡಿಸುತ್ತವೆ. ಅದರಲ್ಲಿ ಒಂದು ಕುರುರಾಜ ಧೃತರಾಷ್ಟ್ರನ ಹೆಂಡತಿ ಗಾಂಧಾರದಿಂದ ಪ್ರಸಿದ್ಧಳಾಗಿದ್ದಳು. ಅಲ್ಲದೆ ಚಿತ್ರಾಂಗದ ಎಂಬ ಹೆಸರಿನ ಗಂಧರ್ವನು ಅಸ್ತಿತ್ವದಲ್ಲಿದ್ದದ್ದು ಮಾನವರಿಗೂ ಗಂಧರ್ವರಿಗೂ ನಾಗಕುಲದವರಿಗೂ ಅವಿನಾಭಾವ ನಂಟಿತ್ತು ಎಂಬುದು ಸ್ಪಷ್ಟವಾಗುತ್ತೆ. ಅಲ್ಲದೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗಗಳುದ್ದಕ್ಕೂ ಗಂಧರ್ವರ ಅಸ್ತಿತ್ವ ಹಾಗೂ ಪೌರಾಣಿಕ ಕಥೆಗಳಲ್ಲಿ ಅವರ ಕುರಿತಾದ ಕಥಾನಕಗಳು ಇಂದಿಗೂ ಜೀವಂತವಾಗಿರೋದು ಮಾನವರೊಂದಿಗಿದ್ದ ಅವರ ಸಂಬಂಧವನ್ನು ತಿಳಿ ಹೇಳುತ್ತೆ. ಗಾಂಧಾರ ಈ ಹೆಸರನ್ನ ಕೇಳುವಾಗಲೇ ಏನೋ ಆನಂದ. ಗಾಂಧಾರ, ಗಾಂಧಾರಿಯು ನಾಡು ಎನ್ನುವುದು ಮಾತ್ರವಲ್ಲ, ಗಾಂಧಾರ ಶಿಲ್ಪಕಲೆಯ ತವರೂರಾಗಿತ್ತು. ಅಲ್ಲಿ ಗಾಂಧಾರ ಶೈಲಿಯೊಂದು ರೂಪುಗೊಂಡಿತ್ತು. ಗಾಂಧಾರದ ಯುವತಿಯರಂತೂ ಅತ್ಯಂತ ಸ್ಫುರದ್ರೂಪ ಉಳ್ಳವರಾಗಿದ್ದರು ಎಂದು ಪ್ರಾಚೀನ ಸಾಹಿತ್ಯಗಳಲ್ಲಿ ವರ್ಣನೆ ಸಿಗುತ್ತೆ. ಗಾಂಧಾರ ಆಧುನಿಕ ಉತ್ತರ ಪಾಕಿಸ್ತಾನ ಮತ್ತು ಈಶಾನ್ಯ ಅಫ್ಘಾನಿಸ್ತಾನದ ರಾಜ್ಯಗಳಲ್ಲಿನ ಸ್ವಾತ್ ಹಾಗೂ ಕಾಬೂಲ್ ನದಿ ಕಣಿವೆಗಳು ಮತ್ತು ಪೋಡಾಹಾರ್ ಪ್ರಸ್ಥಭೂಮಿಯಲ್ಲಿನ ಪ್ರಾಚೀನ ರಾಜ್ಯವಾಗಿತ್ತು ಎಂದು ಹಲವು ಉಲ್ಲೇಖಗಳಿಂದ ತಿಳಿದುಬರುತ್ತೆ. ಒಂದು ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯದ ದಿಗ್ಗಜರೆಲ್ಲ ಹುಟ್ಟಿ ಬಂದಿದ್ದೇ ಗಾಂಧಾರದ ನೆಲದಿಂದ. ನಮ್ಮ ನೆಲದಲ್ಲಿ, ಅಂದರೆ ಅಂದಿನ ಭಾರತದ ನೆಲದಲ್ಲಿ ವಿದ್ಯಾ ನೆಲೆಗಳಿದ್ದಿದ್ದು ಪ್ರಮುಖವಾಗಿ 2.
ಒಂದು ತಕ್ಷಶಿಲಾ, ಇನ್ನೊಂದು ನಳಂದ. ತಕ್ಷಶಿಲಾ ಅಂದು ಗಾಂಧಾರದ ರಾಜಧಾನಿಯಾಗಿತ್ತು. ಸುಲಲಿತ ಸಂಸ್ಕೃತದ ಕಾರಣೀಕರ್ತ ವೈಯಾಕರಣಿ ಪಾಣನಿ ಇದೇ ನೆಲದವನಾಗಿದ್ದನಂತೆ. ಕೌಟಿಲ್ಯ ತನ್ನ ಜೀವಿತದ ಬಹುಭಾಗ ಈ ಪ್ರದೇಶದಲ್ಲಿಯೇ ಕಳೆದಿದ್ದ ಎಂದು ಇತಿಹಾಸದಿಂದ ತಿಳಿದುಬರುತ್ತೆ. ಚಂದ್ರಗುಪ್ತ ಮೌರ್ಯನ ಮೊಮ್ಮಗ ಅಶೋಕನ ಅವಧಿಯಲ್ಲಿ ಗಾಂಧಾರವು ಬೌದ್ಧ ಧರ್ಮದ ಮಹಾನೆಲೆಯಾಗಿ ಪರಿವರ್ತನೆಗೊಂಡಿತ್ತು. ಅಂದು ತಕ್ಷಶಿಲೆಯಲ್ಲಿ ಮತ್ತು ನಳಂದಾದಲ್ಲಿ ಇಲ್ಲದ ವಿದ್ಯೆಗಳೇ ಇಲ್ಲವಾಗಿತ್ತು. ಅಂತಹ ತಕ್ಷಶಿಲೆಯಲ್ಲಿ ಉತ್ತೀರ್ಣನಾಗುವುದೆಂದರೆ ಅದು ಸಾಮಾನ್ಯ ಮಾತಾಗಿರಲಿಲ್ಲ. ಅದು ಸುಮಾರಿಗೆ ಬಿಂದುಸಾರನ ಕೊನೆಯ ದಿನಗಳ ಹಾಗೂ ಅಶೋಕನೆನ್ನುವನ ಆರಂಭಿಕ ಕಾಲ ಇದ್ದಿರಬಹುದು. ಅಂದರೆ ಬೌದ್ಧ ಧರ್ಮ ಉಚ್ಛ್ರಾಯ ಅಸ್ತಿತ್ವ ಪಡೆದಿದ್ದ ಕಾಲ. ಯುವಕನೊಬ್ಬ ಅರಮೈಕ ಮತ್ತು ಖರೋಷ್ಠಿಗಳ ಜೊತೆಗೆ ಸಂಸ್ಕೃತ ಮತ್ತು ಪ್ರಾಕೃತಗಳಲ್ಲೂ ಪಾಂಡಿತ್ಯ ಹೊಂದಿ ಶಿಲ್ಪಕಲೆಯಲ್ಲಿ ಗಾಂಧಾರದ ಶಿಲ್ಪವನ್ನು ಅಧ್ಯಯನ ಮಾಡಿ ಉತ್ತಮ ಪಾಂಡಿತ್ಯವನ್ನು ಹೊಂದಿ ಜ್ಞಾನದ ಆಕಾಂಕ್ಷೆಯಿಂದ ವಿಶ್ವವಿದ್ಯಾಲಯದಿಂದ ಹೊರಬರುತ್ತಾನೆ. ಹೊರಬಂದ ಆತನಿಗೆ ದಾಹ, ಜ್ಞಾನದ ದಾಹ ಗಾಂಧಾರದಲ್ಲಿ ಸಿಗದೇ ಇರುವುದು ಬೇರೆಲ್ಲಿ ಸಿಗಬಹುದು ಎನ್ನುವುದಾಗಿ ಅರಸುತ್ತಾ ನೇರವಾಗಿ ನಳಂದಾಕ್ಕೆ ಬರುತ್ತಾನೆ. ನಳಂದ ಎಲ್ಲ ವಿದ್ಯೆಗಳ ಆಗರವಾಗಿತ್ತು. ಇಲ್ಲಿ ಆಗ ಅಶೋಕನೆನ್ನುವ ರಾಜನ ಆಡಳಿತ ಕಾಲ. ಅಶೋಕನಾದರೂ ಅತ್ಯಂತ ಕಠಿಣ ಆಜ್ಞೆಗಳನ್ನು ಹೊರಡಿಸುತ್ತಿದ್ದ ಕಾಲವದು. ಅಂತಹ ಕಾಲದಲ್ಲಿ ನಳಂದಾದಲ್ಲಿ ಕಲೆಗೆ ಆಸ್ಪದವಿದ್ದೀತೆ ಅಂದರೆ ಇರಲಿಲ್ಲ. ಧರ್ಮದ ಮುಂದೆ ಎಲ್ಲವೂ ಮುಸ್ಕಾಗಿತ್ತು. ಬೌದ್ಧ ಧರ್ಮ ಪ್ರಚಾರದ ಮುಂದೆ ಸಾಹಿತ್ಯ ಮತ್ತು ಕಲೆ ಕುಂಠಿತಗೊಂಡಿತ್ತು ಎಂದರೆ ತಪ್ಪಾಗಲಾರದು. ಆಸೆಯಿಂದ ಬಂದ ಯುವಕನಿಗೆ ನಿರಾಸೆ ಕಾದಿತ್ತು. ಅದೇ ಸಮಯದಲ್ಲಿ ಈತನ ಪಾಂಡಿತ್ಯ ಮತ್ತು ಈತ ಅನೇಕ ಭಾಷೆ ಮತ್ತು ಲಿಪಿ ಬಲ್ಲವ ಎನ್ನುವ ವಿಷಯ ಅದೇಗೋ ಅಶೋಕನಿಗೆ ತಿಳಿಯುತ್ತದೆ. ಅಶೋಕ ತನ್ನ ಅನಿಸಿಕೆಗಳನ್ನು ಜನರಿಗೆ ತಲುಪಿಸಬೇಕಿತ್ತು. ಶಿಲೆಯ ಮೂಲಕ ಜನರನ್ನು ಸಮೀಪಿಸಲು ಹಾತೊರೆಯುತ್ತಿದ್ದ ಅಶೋಕನಿಗೆ ಅನಾಮತ್ತಾಗಿ ಈ ಯುವಕ ಸಿಗುತ್ತಾನೆ. ತನ್ನ ಮಹತ್ವಾಕಾಂಕ್ಷೆಯ ಧರ್ಮಬೋಧನೆಗೆ ಯುವಕನನ್ನು ಸಿದ್ಧಗೊಳಿಸುತ್ತಾನೆ. ಭಾಷಾ ಮಾಧ್ಯಮವಾಗಿ ಪ್ರಾಕೃತವನ್ನು ಬ್ರಾಹ್ಮೈನ್ ಲಿಪಿಯಾಗಿ ಬಳಸಿಕೊಂಡು ಭಾರತದಾದ್ಯಂತ ಕಿರುಬಂಡೆ ಮತ್ತು ಹೆಬ್ಬಂಡೆ ಶಾಸನಗಳನ್ನು ಬರೆಸುತ್ತಾನೆ. ಈ ಯುವಕನ ಕುರಿತಾಗಿ ಯಾವುದೇ ಮಾಹಿತಿ ಸಿಗುವುದಿಲ್ಲ. ಅಜ್ಞಾತವಾಗಿಯೇ ಸಾಗುತ್ತಾನೆ. ಅಷ್ಟು ವಿದ್ವತ್ತನ್ನು ಹೊಂದಿದ್ದ ಯುವಕನೊಬ್ಬ ತನ್ನ ಜೀವಿತವನ್ನು ಅಜ್ಞಾತವಾಗಿ ಕಳೆಯುತ್ತಾನೆ. ಅಂದು ಅಶೋಕನ ಕಟ್ಟಾಜ್ಞೆ ಇತ್ತು. ಆತ ತನ್ನ ಯಾವುದೇ ಶಾಸನದಲ್ಲಿ ಆಗಲಿ ಎಲ್ಲೇ ಆಗಲಿ ತನ್ನ ಹೆಸರಾದ ದೇವನಾಂಪಿಯಸಿ ಮತ್ತು ತನ್ನ ಮಕ್ಕಳಿಬ್ಬರ ಹೆಸರನ್ನು ಹೊರತುಪಡಿಸಿ ಮಿಕ್ಕ ಯಾರ ಹೆಸರು ಎಲ್ಲಿಯೂ ಹೊರಬರದಂತೆ ಮುತುವರ್ಜಿ ವಹಿಸಿಬಿಟ್ಟ. ಇದೇ ರೀತಿ ಮಾಡಿಬಿಟ್ಟಿದ್ದರೆ ಖಂಡಿತವಾಗಿಯೂ ನಮ್ಮ ಭಾರತ ಯಾವ ಕಾಳಿದಾಸನನ್ನು ಪಡೆಯುತ್ತಿರಲಿಲ್ಲ, ಯಾವ ಭಾರವಿಯೂ ಕಾಣಿಸಿಕೊಳ್ಳುತ್ತಿರಲಿಲ್ಲ. ತಾನು ಕಟ್ಟಿದ ಸಾಮ್ರಾಜ್ಯ ಅನತಿ ಸಮಯದಲ್ಲಿಯೇ ಹೇಳ ಹೆಸರಿಲ್ಲದಂತಾಗಿ ಮುಂದೆ ಕಲೆ, ಸಂಸ್ಕೃತಿ, ಸಾಹಿತ್ಯ ಹೇರಳವಾಗಿ ನಮಗೆ ದೊರಕಿತು. ಅಶೋಕನಿಂದ ಕಲಿಸಲ್ಪಟ್ಟ ಲಿಪಿಕಾರ ದೂರದ ಗಾಂಧಾರದಿಂದ ಬಂದು ಅಶೋಕನಲ್ಲಿ ಸೇರಿಕೊಂಡು ಅವನ ಕಟ್ಟಾಜ್ಞೆಗಳನ್ನು ಪಾಲಿಸುತ್ತಾ ಬರುತ್ತಾ ಯಾವಾಗ ಕರ್ನಾಟಕದ ಮೊಳಕಾಲ್ಮೂರು ಪ್ರದೇಶದ ಬ್ರಹ್ಮಗಿರಿಗೆ ಬಂದನೋ ಆತನಿಗೆ ಅಶೋಕನ ಶಕ್ತಿಯ ಅರಿವಾಗಿತ್ತು. ಇನ್ನು ಇಳಿಯ ವಯಸ್ಸಿನಲ್ಲಿ ಅಶೋಕ ಅಷ್ಟು ದೂರದಿಂದ ಇಲ್ಲಿಗೆ ಬರಲಿಕ್ಕಿಲ್ಲ ಎನ್ನುವುದನ್ನು ಮನಗಾಣುತ್ತಾನೆ. ಅಜ್ಞಾತವಾಗಿ ಇಷ್ಟು ದಿನ ತಡೆದಿದ್ದ ಅವನ ಆತ್ಮಗೌರವ ಪುಟಿತೇಳುತ್ತದೆ. ಬ್ರಹ್ಮಗಿರಿಯ ಶಾಸನದಲ್ಲಿ ಅದನ್ನು ಹೊರಗೆಡವುತ್ತಾನೆ. ಇಲ್ಲಿ ಆತ ಇಡೀ ಶಾಸನವನ್ನು ಬರೆದು ಕೊನೆಗೆ ತನಗೆ ಗೊತ್ತಿದ್ದ ಖರೋಷ್ಠಿಯಲ್ಲಿ ಬಲದಿಂದ ಎಡಕ್ಕೆ ಲಿಪೀಕರಣೆ ಎನ್ನುವ ಪದ ಬರೆದು ಮಿಕ್ಕವನ್ನು ಬ್ರಾಹ್ಮಿಯಲ್ಲಿ ಚಪಡೇನ ಲಿಖಿತೆ ಎಂದು ಮುಗಿಸುತ್ತಾನೆ. ಅಖಂಡ ಭಾರತದಲ್ಲಿ ಲಿಪಿಕಾರನೊಬ್ಬನ ಹೆಸರು ಅಜ್ಞಾತವಾಗುಳಿತು ನಮ್ಮ ಹೆಮ್ಮೆಯ ಕನ್ನಡ ನಾಡಿನ ಜನತೆಗೆ ಈತ ಲಿಪಿಯ ಪಿತಾಮಹನೆನ್ನಿಸಿಕೊಳ್ಳುತ್ತಾನೆ. ಚಪಡನಿಗೆ ಇನ್ನೊಂದು ಅಭಿಲಾಷೆ ಇತ್ತು. ಆತ ಎಲ್ಲ ಕಡೆ ಬ್ರಾಹ್ಮಿಯಲ್ಲಿ ಅಶೋಕನಿಂದ ಬರೆಸಲ್ಪಟ್ಟಿದ್ದನ್ನೇ ಬರೆದು ತನ್ನ ಸ್ವಂತಿಕೆ ಹಾಳಾಗುತ್ತಿದ್ದು ಅರಿವಿಗೆ ಬಂದಿತ್ತು. ಇಲ್ಲಿ ಆತ ಖರೋಷ್ಠಿಯನ್ನು ಕನ್ನಡದ ಜನರಿಗೆ ಪರಿಚಯಿಸಿದ್ದು ತನಗೆ ಬ್ರಾಹ್ಮಿಯ ಜೊತೆಗೆ ಖರೋಷ್ಠಿಯು ಗೊತ್ತು ಎನ್ನುವುದನ್ನು ಜನರಿಗೆ ತಿಳಿಸಬೇಕಿತ್ತು ಅನ್ನೋ ಭಾವನೆ ಇತ್ತು ಅನ್ನೋದು ಸ್ಪಷ್ಟವಾಗುತ್ತೆ. ಅದೇನೇ ಇರಲಿ, ಆತ ತನ್ನ ಹೆಸರನ್ನು ನಮೂದಿಸಿದ್ದು ಲಿಪಿಯ ಇತಿಹಾಸದಲ್ಲೇ ಅತ್ಯಂತ ಮಹತ್ವ ಪಡೆಯುತ್ತದೆ. ಹೀಗೆ ಭಾರತದ ಅಕ್ಷರ ಇತಿಹಾಸದ ಮೊದಲ ಸಾದೃಶ್ಯ ಇದಾಗಿರುವುದರಿಂದ ಇದನ್ನು ಲಿಖಿಸಿದವನು ಮತ್ತು ಲಿಖಿಸಿದ ಸ್ಥಳಗಳು ಲಿಪಿ ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿದುಬಿಡುತ್ತದೆ. ಹಾಗೆ ನೋಡಿದರೆ ನಮ್ಮ ಭಾರತದ ಲಿಪಿಕಾರರ ಇತಿಹಾಸ ಪ್ರಾರಂಭವಾಗುವುದೇ ಇಲ್ಲಿಂದ. ಈ ಚಪಡೆ ಬೇರ್ಯಾರೂ ಅಲ್ಲ,
ಆಯುರ್ವೇದದಲ್ಲಿ ಸಂಹಿತೆಗಳನ್ನು ರಚಿಸಿದ ಚರಕನ ಅಜ್ಜ ಎನ್ನುವುದು ವಿಶೇಷ. ಈ ಚಪಡ ತನ್ನ ಜೀವಿತವನ್ನು ಅಜ್ಞಾತವಾಗಿ ಕಳೆದು ಕೇವಲ ಧರ್ಮ ಪ್ರಚಾರಕ್ಕಾಗಿ ಕಳೆದದ್ದು ಒಂದು ರೀತಿಯಲ್ಲಿ ನಮಗೆ ದೌರ್ಭಾಗ್ಯವಾದರೂ, ಇನ್ನೊಂದು ರೀತಿಯಲ್ಲಿ ಆತ ಲಿಪಿಯನ್ನು ಕೊಟ್ಟು ನಮಗೆಲ್ಲ ತಂದೆಯ ಸ್ಥಾನದಲ್ಲಿ ನಿಂತುಬಿಟ್ಟ. ಹೀಗೆ ಮಾನವರಿಗೆ ಗಂಧರ್ವರು ಹಾಗೂ ಗಂಧರ್ವ ನಾಡಿನ ಕೊಡುಗೆ ಎಂದೆಂದಿಗೂ ಅವಿಸ್ಮರಣೀಯ. ಅದುವೇ ನಮ್ಮ ಸೌಭಾಗ್ಯ. ಇವಿಷ್ಟು ಗಂಧರ್ವ ನಾಡಿನ ಹಾಗೂ ಗಂಧರ್ವರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.